ಕೃಷ್ಣರಾಜನಗರ ಪಟ್ಟಣದ ಪುರಸಭೆಯ 2026-27ನೇ ಸಾಲಿನ ಬಜೆಟ್ ಮಂಡನೆಗಾಗಿ ಕೃಷ್ಣರಾಜನಗರ ಪಟ್ಟಣದ ಅಭಿವೃದ್ಧಿಗಾಗಿ ಮಾಡಬೇಕಾದ ಅಭಿವೃದ್ಧಿ ಕೆಲಸಗಳು ಹಾಗೂ ಬಜೆಟ್ ರೂಪಿಸಲು ಸ್ಥಳೀಯರು, ಪತ್ರಕರ್ತರು ಮತ್ತು ಇತರರೊಂದಿಗೆ ಪ್ರಭಾರ ಮುಖ್ಯಾಧಿಕಾರಿಯಾಗಿರುವ ರಮೇಶ್ ರವರು ಪೂರ್ವಭಾವಿ ಸಭೆ ನಡೆಸಿದರು. ಈ ಸಭೆಯಲ್ಲಿ ನೆರೆದಿದ್ದ ಸ್ಥಳೀಯರು ಮತ್ತು ಪತ್ರಕರ್ತರು ಪಟ್ಟಣಕ್ಕೆ ಆಗಬೇಕಾಗಿರುವ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಈ ಬಾರಿಯ ಬಜೆಟ್ನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಯೋಜನೆಗಳನ್ನು ತರಬೇಕೆಂದು ಸಲಹೆ ಸೂಚನೆ ನೀಡಿದರು. ನವೀಕರಣ, ಹಳೆ ಮಾರ್ಕೆಟ್ ಅನ್ನ ನವೀಕರಣ ಮಾಡಿದ್ದಾರೆ. ಹೊಸ ಮಾರ್ಕೆಟ್ MLA ಅವರು ಅದನ್ನ ಮಾರ್ಕೆಟ್ ರೆಡಿ ಮಾಡ್ತಾರೆ. ಅದನ್ನ ಟೆಂಡರ್ ಮಾಡಿ ಏನಾಗ್ತದೆ, ನಿಯಮಾನುಸಾರ ಕೊಡಬೇಕು. ಈಗ ಪ್ರಪೋಸಲ್ DC ಅವರಿಂದ ಅಪ್ರೂವಲ್ ತಗೊಂಡು ಕೊಡೋದಕ್ಕೆ ನಾವು ಆಲ್ರೆಡಿ ಕ್ರಮ ವಹಿಸಿದ್ವಿ. ನಂತರ ರೇಡಿಯೋ ಮೈದಾನ ಹೇಳಿದ್ರು. ರೇಡಿಯೋ ಮೈದಾನದಕ್ಕೆ DPR ಅದನ್ನ ಅಭಿವೃದ್ಧೀಕರಣ ಆಲ್ರೆಡಿ ತುಂಬಾ ಆಗಿದೆ. ಸುತ್ತ ಬೇಸ್ಮೆಂಟ್ ಎಲ್ಲ ಬಿದ್ದೋಗಿ ಇದಾಗಿದೆ. ನಮ್ಮಲ್ಲಿ ಏನಾಗಿದೆ, ನಮ್ಮ ಜನರಲ್ ಫಂಡ್ ಅಲ್ಲಿ ಮಾಡೋದಕ್ಕೆ ನಮ್ಮಲ್ಲಿ ಒಂದು ತಿಂಗಳಿಗೆ 30 ರಿಂದ 32 ಲಕ್ಷ ಬರೀ ಕಚೇರಿ ಮೇಂಟೆನೆನ್ಸ್ ಬರ್ತದೆ. ಲೇಬರ್ ಸಂಬಳ ಕೊಡೋದ್ರಿಂದ ಹಿಡಿದು ಬೇರೆ ಸ್ಟೇಷನರೀಸ್ ಈ ತರದ್ದು ಮೇಂಟೆನೆನ್ಸ್ಗೆ ಬರ್ತದೆ. ಸೊ ನಮ್ಮಲ್ಲಿ ಅದನ್ನ ಕೋಟ್ಯಾಂಗಟ್ಟಲೆ ಇದನ್ನ ಅಮೌಂಟ್ ಇದು ಮಾಡಕ್ಕಲ್ಲ. ಬಟ್ ಇದನ್ನ ಅಲ್ಲೇ ಸ್ಪೆಷಲ್ ಫಂಡ್ ಅಲ್ಲಿ ಇದನ್ನು ಕೂಡ DPR ರೆಡಿ ಮಾಡ್ಬಿಟ್ಟು ಇದನ್ನು ಆ ಮೂಲ ಸ್ವರೂಪ ಏನಿದೆ ಅದನ್ನೇ ಉಳಿಸೋದಕ್ಕೆ ಏನು DPR ಮಾಡ್ಬೇಕು ಅದು ಕೂಡ ಪ್ರಗತಿಯಲ್ಲಿದೆ. ನೆಕ್ಸ್ಟ್ ನೀವು ಗರ್ಭ ಸರ್ಕಲ್ದಲ್ಲಿ ಫೋಟೋ ಇದು ಹಾಕೋದು ಅಂತ ಹೇಳ್ತು. ಈಗ ನಮ್ಮ ಮಾಧ್ಯಮ ಮಿತ್ರರೆಲ್ಲ ಎಲ್ಲರಿಗೂ ಮೀಟಿಂಗ್ ಅಲ್ಲಿ ಇನ್ವಾಲ್ವ್ ಮಾಡಿದೀವಿ. ಬಟ್ ಅನಧಿಕೃತವಾಗಿ ಅಳವಡಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಸ್ಟ್ರಿಕ್ಟ್ ಆಗಲ್ಲ ಒಂದು ಬೋರ್ಡ್ ಅಳವಡಿಸಿ ಇದು ಯಾವುದೇ ರೀತಿಯಂತ ಫೋಟೋಗಳನ್ನ ಅಳವಡಿಸಬಾರ್ದು ಅಂತ ಹೇಳಿ ಬೋರ್ಡ್ ಅಳವಡಿಸಕ್ಕೆ ನಾವು ಕ್ರಮ ತಗೋತೀವಿ ಅಂತ ಹೇಳ್ತೀನಿ. ಆಮೇಲೆ ಪ್ರಮುಖ ರಾಷ್ಟ್ರದಲ್ಲಿ ನಿಮ್ಗೆ ಗೊತ್ತು ಕೃಷ್ಣ, ಅದನ್ನ ನೀವು ಹೆಸರು ಹುಡುಕ್ಸಿದ್ವಿ. ನಮ್ಮಲ್ಲಿ ಡಾಕ್ಯುಮೆಂಟ್ ಅಲ್ಲಿ ಎಲ್ಲೂ ಸಿಕ್ಕಿಲ್ಲ. ಅದು ನೀವು ಬಡೆ ರಸ್ತೆ ಅಂತಂದ್ರಿ. ಬಟ್ ಅದು ನಮ್ಮಲ್ಲಿ ಸರ್ಕಾರ ಹುಡುಕ ಡಾಕ್ಯುಮೆಂಟ್ ಸಿಕ್ಕಿಲ್ಲ. ಮುಂದಿನಲ್ಲಿ ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಇಟ್ಬಿಟ್ಟು ಮಾಡೋದಕ್ಕೆ ನೋಡೋಣ. ಮತ್ತೆ ನೀವು ಕಾಲೇಜ್ ರಸ್ತೆ ಹೇಳಿದ್ರಲ್ಲ, ಕಾಲೇಜ್ ರಸ್ತೆಯಲ್ಲಿ ಆಲ್ರೆಡಿ ಮೊನ್ನೆ ಸಂವಿಧಾನ ಶಿಲ್ಪಿಗಳಾದ ಅಂಬೇಡ್ಕರ್ ರಸ್ತೆ ಅಂತ ನಾಮಕರಣ ಮಾಡಿ ಹಿಂದಿನ ಬಜೆಟ್ ನಲ್ಲಿ ಅದಕ್ಕೆ ಇನ್ ಮಿಕ್ಕಿ ಜನ ಅಲ್ಲಿ ಮಿಕ್ಕಿ ಜನಕ್ಕೆ ಕೊಡಿ ಅಂತ ನಾವು ಕೇಳ್ಕೊಂತ ಇದ್ದೀವಿ. ಅದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇಕ್ಕಟ್ಟಾಗ್ಬಿಟ್ಟಾಗ ಈಗ ಟ್ರಾಫಿಕ್ ಸಮಸ್ಯೆ ತಾಲೂಕು ಏನು ತೋಕನಮ್ಮ ದೇವಸ್ಥಾನ ಹಳೆ ಟೆಂಪಲ್ ತನಕ ಟ್ರಾಫಿಕ್ ಸಮಸ್ಯೆ ಭಾರಿ ಜಾಸ್ತಿ ಉದ್ಭವ ಆಗಿದೆ. ಯಾಕೆಂದ್ರೆ ನೋ ಪಾರ್ಕಿಂಗ್ ಜಾಗದಲ್ಲಿ ವೆಹಿಕಲ್ಗಳೆಲ್ಲ ನಿಲ್ಸ್ಕೊಳ್ಳೋದು, ಸಾರ್ವಜನಿಕರು ಓಡಾಡೋದಕ್ಕೆ ತೊಂದರೆ ಕೊಡೋದು ಭಾರಿ ಸಮಸ್ಯೆ ಆಗಿದೆ. ಅಪಘಾತಗಳು ಜಾಸ್ತಿ ಆಗೋಂಥ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ದಯಮಾಡಿ ನೀವು ಸಾರ್ವಜನಿಕರ ಹಿತದೃಷ್ಟಿಯಿಂದ ಪುರಸಭೆ ಇದು ಸಾರ್ವಜನಿಕರ ಆಸ್ತಿ, ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ಕೆಲಸಗಳನ್ನ ತಾವು ಮಾಡಿಸ್ಕೊಡ್ಬೇಕು. ಮತ್ತೆ ರಸ್ತೆಗಳಲ್ಲಿ ಜನ ಅವರು ರಸ್ತೆಗೆ ಕಟ್ಕೊಂಡವ್ರೆ, ಪಾರ್ಕಿಂಗ್ ಜಾಗದಲ್ಲೂ ಸಹ ಅವ್ರು ಬಾಡಿಗೆ ಕೊಟ್ಕೊಂಡವ್ರೆ. ಇನ್ನೇನು ನಿಲ್ಲಿಸ್ತಾರೆ, ಜನ ಕೊಟ್ಟರು ಕಾರಣ ರೋಡಲ್ಲೇ ನಿಲ್ಲಿಸ್ತಾರೆ. ನೀವು ಕೇಳಕ್ ಧಕ್ಕೆ ಇಲ್ಲ, ನಿಮ್ದು ಅವಾಗ ತಪ್ಪು ನಿಮ್ದು. ಅದನ್ನ ಫಸ್ಟ್ ಕ್ರಮ ತಗೊಳ್ಳಿ. ಈಗ CM 5-6 ಪಾರ್ಕಿಂಗ್ ಜಾಗ